ವರ್ಸಸ್ ಎಚ್ಡಿಕೆ ನಡುವೆ ಜೋರಾಗ್ತಾ ಇದೆ ಭಗವದ್ಗೀತೆಯ ವಾರ್. ಮನುವಾದಿ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸಿದ್ದು ವರ್ಸಸ್ ಎಚ್ಡಿಕೆ ನಡುವೆ ಜೋರಾಗ್ತಾ ಇದೆ ಭಗವದ್ಗೀತೆಯ ವಾರ್. ಮನುವಾದಿ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್ಡಿಕೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ನಾನು ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸ ಹಿಂಸೆಯನ್ನಲ್ಲ. ಕಾಂಗ್ರೆಸ್ ಪಕ್ಷ ಕಂಸನಲ್ಲಿ ನಂಬಿಕೆಯನ್ನ ಇಟ್ಟಿದೆ. ತಮ್ಮನ್ನು ಮನುವಾದಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದನ್ನ ಸೈದ್ಧಾಂತಿಕ ಅಧಃಪತನ ಅಂತ ಮಹದೇವಪ್ಪ ತಾಳ ಹಾಕಿದ್ದಾರೆ. ಇವರಿಬ್ಬರು ಶಾಲಾ ಮಕ್ಕಳಿಗೆ ಏನ್ ಬೋಧಿಸ್ತಾರೆ ಎಂಬುದನ್ನು ಮೊದಲು ಹೇಳಿ, ಬುದ್ಧಿಗೇಡಿತನಕ್ಕೂ ಕೂಡ ಒಂದು ಮಿತಿ ಬೇಡವಾ ಅಂತೇಳಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಮನುವಾದಿ ಅಂತ ಏನು ಕರೆದಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಟ್ಟಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರು ಮಾಡಿರುವಂಥ ಪೋಸ್ಟ್ ಕೂಡ ತೋರಿಸ್ತಾ ಇದ್ದೀವಿ. ಬಹಳ ದೊಡ್ಡ ಸುದೀರ್ಘವಾದಂಥ ಪೋಸ್ಟ್ ಅನ್ನ ಮಾಡಿದ್ದಾರೆ. ಒಂದು ಕಡೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಇತ್ತ ಸಿಎಂ ಸಿದ್ದರಾಮಯ್ಯ, ಇವರಿಬ್ಬರ ನಡುವೆ ಈ ಭಗವದ್ಗೀತೆಯ ಪಠ್ಯ ಸೇರಿಸುವಂತಹ ವಿಚಾರ ಏನಿದೆ ಅದು ಒಂದು ರೀತಿ ರಾಜಕೀಯ ಸಮರಕ್ಕೆ ಕೂಡ ಕಾರಣ ಆಗಿದೆ. ಒಂದು ಕಡೆ ಅವರು ಆ ವಿಚಾರ ಹೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯ ಅವರು ಮನುವಾದಿ ಅಂತ ಏನು ಕರೆದಿದ್ರು ಆ ಹೇಳಿಕೆಗೆ ಈಗ ಅಗೇನ್ ಕೌಂಟರ್ ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿಎಂ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ನಾನು ಕೃಷ್ಣ ತತ್ವವನ್ನು ನಂಬಿದವನೇ ಹೊರತು ಕಂಸ ಹಿಂಸೆಯನ್ನಲ್ಲ. ಏನು ಪಾಠ ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಕಾಂಗ್ರೆಸ್ ಪಕ್ಷ ಕಂಸನಲ್ಲಿ ನಂಬಿಕೆಯನ್ನ ಇಟ್ಟಿದೆ. ಈ ತರ ಒಂದು ದೊಡ್ಡ ಪೋಸ್ಟ್ ಅನ್ನ ಹಾಕಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳದಂತಹ ಹೇಳಿಕೆಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಎಚ್ಡಿಕೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ಇನ್ನೂ ಕೂಡ ಮುಂದುವರಿಯುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬುದ್ಧಿಗೇಡಿತನ ಏನಿರುತ್ತೆ ಅದಕ್ಕೊಂದು ಲಿಮಿಟ್ ಇರಬೇಕು. ಆ ಲಿಮಿಟ್ ಬೇಡವಾ ಅಂತೇಳಿ ಕೇಂದ್ರ ಸಚಿವರು ಪ್ರಶ್ನೆ ಮಾಡಿದ್ದಾರೆ ಟ್ವೀಟ್ ಮೂಲಕ. ಸಿಎಂ ಸಿದ್ದರಾಮಯ್ಯ ಹಾಗೂ ಎಚ್ಡಿಕೆ ಮಧ್ಯೆ ಭಗವದ್ಗೀತೆಯ ಈ ವಾರ್ ಏನು ನಡೀತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭಗವದ್ಗೀತೆಯನ್ನ ಪಠ್ಯದಲ್ಲಿ ಸೇರಿಸುವಂತೆ ಕೇಂದ್ರಕ್ಕೊಂದು ಪತ್ರ ಬರೆದಿದ್ರು. ಈ ಹಿನ್ನೆಲೆ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರ್ಕೊಂಡು ಮನುವಾದಿ ಆಗ್ಬಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಅವ್ರ ಮೇಲೆ ಒಂದು ಆರೋಪ ಮಾಡಿದ್ರು, ಒಂದು ಟಾಂಟ್ ಮಾಡುವಂತ ಕೆಲಸ ಮಾಡಿದ್ರು. ಈ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಭಗವದ್ಗೀತೆಯನ್ನ ಶಾಲಾ ಪಠ್ಯದಲ್ಲಿ ಸೇರಿಸುವಂತೆ ಅವರು ಹೇಳಿದ್ದು. ಅದನ್ನು ಬಿಟ್ಟರೆ ಈ ಮನುವಾದಿ ಅಂತ ಏನು ಕರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು.